ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಹೂವಿನ ಬಾಬು, ಕನ್ನಡ ಅಧ್ಯಾಪಕರು, ಸ್ನಾತಕೋತ್ತರ ಕೇಂದ್ರ ಯಲಬುರ್ಗಾ, ಕೊಪ್ಪಳ ವಿಶ್ವವಿದ್ಯಾಲಯ. ನಾನು ಇವತ್ತು ಬಿಕಾಂ ಮೊದಲೇ ಸೆಮಿಸ್ಟರ್ ಪಠ್ಯಕ್ಕಿರುವಂತಹ SCP ಪಠ್ಯಕ್ಕಿರುವಂತಹ ವಾಣಿಜ್ಯ ಸೌರಭ ಸಿಲೆಬಸ್ ಪರಿವಿಡಿಯನ್ನು ಇವತ್ತು ಪರಿಚಯ ಮಾಡ್ತಾ ಇದ್ದೀನಿ. ಅಂದ್ರೆ ಸುಮಾರು ಜನ ವಿದ್ಯಾರ್ಥಿಗಳು ನಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ರು, ಸರ್ ನಮಗೆ ಪ್ರಥಮ ವರ್ಷದ ಬಿಕಾಂ ವಿದ್ಯಾರ್ಥಿಗಳ ಸಿಲೆಬಸ್ ಅನ್ನ ಪರಿವಿಡಿ ನಮಗೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಹಾಕಿ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಸಂಕ್ಷಿಪ್ತವಾಗಿ ಈ ವಾಣಿಜ್ಯ ಸೌರಭ ರಾಜ್ಯ ಶಿಕ್ಷಣ ನೀತಿಯ ಆಸನಗೊಂಡಂತ ಕನ್ನಡ ಬೇಸಿಕ್ ಪಠ್ಯ ಯಾವೆಲ್ಲ ಸಿಲೆಬಸ್ ಅನ್ನ ಒಳಗೊಂಡಿದೆ ಅಂತ ನಾವು ಇವತ್ತು ಪರಿವಿಡಿಯನ್ನ ನೋಡೋಣ. ಯಾಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳಲ್ಲಿ ಈ ಪಠ್ಯ ಪುಸ್ತಕ ಇರೋದಿಲ್ಲ, ಓದಕ್ ಸಾಧ್ಯ ಆಗ್ತಿರಲ್ಲ. ಆ ಕಾರಣಕ್ಕೆ ಅಂತಹ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಕೊಂಡು ನಾನು ಯೂಟ್ಯೂಬ್ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೀನಿ. ನೀವೆಲ್ಲ ವಿದ್ಯಾರ್ಥಿಗಳು ನಾವು ಮಾಡಿರುವಂತಹ ತರಗತಿಯನ್ನು ನೀವು ಸರಿಯಾಗಿ ಕೇಳಿಸ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ಪರೀಕ್ಷೆಯನ್ನ ಎದುರಿಸಬಹುದು, ಒಳ್ಳೆ ಅಂಕಗಳನ್ನು ಕೂಡ ತೆಗೆಯಕ್ಕೆ ಸಾಧ್ಯ ಇದೆ. ನಾನು ಇವತ್ತು ಸಿಲೆಬಸ್ ನಿಂದನೇ ಅಂದ್ರೆ ಪರಿವಿಡಿಂದನೇ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಅದಕ್ಕೆ ನಿಮ್ಗೆ ಮೊದಲನೇ ತರಗತಿ ಪರಿವಿಡಿ ಭಾಗ ಇರ್ಲಿ ಅನ್ನೋ ಕಾರಣಕ್ಕೆ ಇವತ್ತು ಪರಿವಿಡಿಯನ್ನು ಪರಿಚಯಿಸ್ತೀನಿ. ಮೊದಲಿಗೆ ಇಲ್ಲಿ ಒಟ್ಟು 5 ಭಾಗಗಳನ್ನ ವಿಂಗಡಣೆ ಮಾಡಿ ನಿಮ್ಗೆ ಪರಿವಿಡಿಯನ್ನ ಕೊಟ್ಟಿದ್ದಾರೆ. ಮೊದಲೇ ಭಾಗ ಕಾವ್ಯ ಭಾಗ. ಈ ಕಾವ್ಯ ಭಾಗದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಟ್ಟು 6 ಕಾವ್ಯನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಇಲ್ಲಿ ಕುವೆಂಪು ಅವರ ವರ್ಷ ಭೈರವನ ಕವಿತೆ ಇದೆ. ಜೊತೆಗೆ ರಾಮನ್ ಸತ್ತ ಸುದ್ದಿ ಅಂತ KS ನಿಸಾರಹಮದ್ ಅವರ ಹೊಸಗನ್ನಡ ಕವಿತೆ ಇರ್ಬೋದು. ಆಮೇಲೆ ರೊಟ್ಟಿ ಮತ್ತು ಕೋವಿ ಸೂರ್ಯ ಮೆಕ್ಕುಂಡೆ ಅವರ ಹೊಸಗನ್ನಡ ಕವಿತೆ. ನನ್ನ ಪುಟ್ನಂಜಿ ರೂಪ GP ರಾಜರತ್ನಂ ಅವರು, ಇದು ಕೂಡ ಹೊಸಗನ್ನಡ ಕವಿತೆನೆ. ಇಲ್ಲಿ ಏನ್ ಮಾಡಿದ ಅಂತಂದ್ರೆ 4 ಹೊಸಗನ್ನಡ ಕವಿತೆಯನ್ನ ಕಾವ್ಯ ಭಾಗದಲ್ಲಿ, ಇನ್ನು 2 ಹಳೆಗನ್ನಡ ಕಾವ್ಯನ್ನ ಇಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಮಧ್ಯಕಾಲೀನ ಕಾಲಘಟ್ಟದಲ್ಲಿ ಬರುವಂತಹ ಕುಮಾರವ್ಯಾಸ ಮತ್ತು ನಾಗಚಂದ್ರನ್ದು. ಮೊದಲಿಗೆ ಇಲ್ಲಿ ಕಿತ್ತರು ಕಲ್ಪಧ್ರುವ ಎತ್ತಣದು ಭಾರತ ರಣ, ಅಂದ್ರೆ ಈ ಕುಮಾರ ವ್ಯಾಸ ಭಾರತದಲ್ಲಿ ಅಂದ್ರೆ ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯಲ್ಲಿ ಬರುವಂತಹ ಆಯ್ದ ಭಾಗವನ್ನ ಈ ಪಠ್ಯಕ್ಕೆ ಇಟ್ಟಿದ್ದಾರೆ. ಜೊತೆಗೆ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣಂ ಭಾಗದಿಂದ ಚಲಿತ ಮಾದುದು ಚಿತ್ತಂ ಅನ್ನೋ ಕಾವ್ಯ ಭಾಗವನ್ನ ಇಲ್ಲಿ ಪಠ್ಯಕ್ಕೆ ಇಟ್ಟಿದ್ದಾರೆ. ಅಂದ್ರೆ ಇಡೀ ಕಾವ್ಯ ಭಾಗದಲ್ಲಿ ಒಟ್ಟು 6 ಘಟಕಗಳನ್ನ ಒಳಗೊಂಡಿದೆ. ಅದರಲ್ಲಿ 4 ಹೊಸಗನ್ನಡ ಕವಿತೆಯನ್ನು ಇಟ್ಟರೆ ಇನ್ನು 2 ಮಧ್ಯಕಾಲೀನ ಕಾಲಘಟ್ಟದಂತಹ ಒಂದು ರಾಮಚಂದ್ರ ಚರಿತ ಪುರಾಣ ಕೃತಿಯಿಂದ ಒಂದು ಕುಮಾರವ್ಯಾಸ ಭಾರತ ಕೃತಿಯಿಂದ 2 ಕಾವ್ಯ ಭಾಗವನ್ನ ಇಲ್ಲಿ ಪಠ್ಯಕ್ಕೆ ಇಟ್ಟಿದ್ದಾರೆ. ಇನ್ನು ಕಾವ್ಯ ಭಾಗದಲ್ಲಿ ನಂತರದಲ್ಲಿ ಬರುವಂತಹ ಇನ್ ಗದ್ಯ ಭಾಗ ನೋಡಿ. ಗದ್ಯ ಭಾಗದಲ್ಲಿ ಏನ್ ಮಾಡಿದಾರೆ ಅಂದ್ರೆ ಓದಲಾರ್ಪಡೆ ಓದಿಸಲಕ್ಕುಮ್ ಅಂತ ಶಿವಕೋಟಾಚಾರ್ಯರು ಬರೆದಿರುವಂತಹ ಈ ಒಡ್ಡರಾಧನೆ ಕೃತಿಯಲ್ಲಿ ಬರುವಂತಹ ಒಂದು ಕಥೆಯನ್ನ ಪಠ್ಯಕ್ಕೆ ಇಟ್ಟಿದ್ದಾರೆ. ಅದೇ ರೀತಿ ಸಿದ್ದು ಸತ್ಯಣ್ಣನವರು ಬರೆದಿರುವಂತಹ ಒಂದು ಗದ್ಯ ದಿನಗೂಲಿ ಟು ಡಾಕ್ಟರ್ ಆಫ್ ಫಿಲಾಸಫಿ ಅಂತ, ಅಂದ್ರೆ ದಿನಗೂಲಿ ಮಾಡುವಂತ ಹೆಣ್ಣು ಯಾವ ರೀತಿ ಡಾಕ್ಟರೇಟ್ ಪದವಿಯನ್ನ ಪಡೆದುಕೊಳ್ಳೋ ಮಾಹಿತಿ ಇದರಲ್ಲಿದೆ. ಇನ್ನು ಸೇಡಿಯಾಪು ಕೃಷ್ಣ ಭಟ್ ಅವರು ರಚಿಸಿರುವಂತ ನಾಗರ ಬೆತ್ತ ಅಂತ ಒಂದು ಒಳ್ಳೆಯ ಒಂದು ದೀರ್ಘವಾದ ಕಥೆಯನ್ನ ವಿದ್ಯಾರ್ಥಿಗಳ ಪಠ್ಯಕ್ಕೆ ಇಟ್ಟಿದ್ದಾರೆ. ಜೊತೆಗೆ ಇನ್ನು ಜನಪದ ಸಾಹಿತ್ಯ ಭಾಗಕ್ಕೆ ಬಂದಾಗ ಈ ಮಲ್ಲೇಶೆ ಪಾರ್ವತಿ ಅನ್ನೋ ಜನಪದ ಹಾಡಿರ್ಬೋದು, ತಿಪ್ಪೇಸ್ವಾಮಿ ಲಾವಣಿ ಇರ್ಬೋದು, ಮಾರಮ್ಮನ ಈ ಬೀಸುವ ಪದ ಇರ್ಬೋದು, ಆಮೇಲೆ ಪ್ರತಿಜ್ಞೆಯ ಸುತ್ತ ಅಂತ ಶಿವಕೋಟಾಚಾರ್ಯ ಅವರ ಕತೆ ಒಡ್ಡರಾಧನೆಯಲ್ಲಿ ಬರುವಂತ ಒಂದು ಕಥೆಯನ್ನು ಕೂಡ ವಿದ್ಯಾರ್ಥಿಗಳ ಪಠ್ಯಕ್ಕೆ ಇಟ್ಟಿದ್ದಾರೆ. ಸಾಮಾನ್ಯವಾಗಿ ಜನಪದದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಗದ್ಯ ಭಾಗದಲ್ಲಿ ಪರಿಚಯಿಸುವಂತಹ ಕಥೆಗಳನ್ನ ಇಲ್ಲಿ ಪರಿಚಯ ಮಾಡಿದ್ದಾರೆ. ಮುಂದುವರೆದು ನಮಗೆ ಸಂಕೀರ್ಣ ಸಾಹಿತ್ಯ ಭಾಗ ಅಂತ ಬರುತ್ತೆ. ಈ ಸಂಕೀರ್ಣ ಸಾಹಿತ್ಯ ಭಾಗದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ವೈಚಾರಿಕ ಮನೋಭಾವ ಬೆಳಬೇಕು ಅನ್ನೋ ಉದ್ದೇಶದಿಂದ ಒಂದು ವೈಚಾರಿಕ ಲೇಖನವನ್ನು ಇಟ್ಟಿದ್ದಾರೆ. H ನರಸಿಂಹಯ್ಯನವರು. ಸಾಮಾನ್ಯ ನಾವು H ನರಸಿಂಹಯ್ಯನವರ ಹೆಸರನ್ನ ಕೇಳಿರ್ತೀರಿ. ಯಾವಾಗ್ಲೂ ಅವರು ವೈಚಾರಿಕ ದೃಷ್ಟಿಕೋನಗಳ ಇಟ್ಕೊಂಡೇ ಆ ಲೇಖನಗಳನ್ನ ಬರ್ತಿದ್ರು. ಅದಕ್ಕೆ ಅವರು ವೈಚಾರಿಕತೆ ಅನ್ನೋ ಒಂದು ಲೇಖನವನ್ನ ವಿದ್ಯಾರ್ಥಿಗಳ ಪಠ್ಯಕ್ಕೆ ಇಟ್ಟಿದ್ದಾರೆ ಸಂಕೀರ್ಣ ಸಾಹಿತ್ಯ ಭಾಗದಲ್ಲಿ. ಸಂಕೀರ್ಣ ಅಂತಂದ್ರೆ ಬೇರೆ ಏನಲ್ಲ, ವಿಸ್ತಾರವಾಗಿ ಮತ್ತು ವಿವರಣಾತ್ಮಕ ಇರುವಂತಹ ಒಂದು ಲೇಖನ ಗುಚ್ಛವನ್ನ ಸಂಕೀರ್ಣ ಸಾಹಿತ್ಯ ಭಾಗದಲ್ಲಿ ಸೇರಿಸಿದ್ದಾರೆ. ಇನ್ನು ಅದಾದ ನಂತರದಲ್ಲಿ ಬರುವಂತ ಭಾಗ ಭಾಷೆ ಮತ್ತು ವ್ಯಾಕರಣ ಭಾಗ. ಇಲ್ಲಿ ಭಾಷೆ ಮತ್ತು ವ್ಯಾಕರಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಭಾಷಾ ಬದಲಾವಣೆ, ನುಡಿ ಬೆರಕೆ, ನುಡಿ ಜಿಗಿತ, ದ್ವಿಭಾಷಿಕತೆ ಮತ್ತು ಬಹುಭಾಷಿಕತೆ ಅನ್ನೋದನ್ನ ಲೇಖನ ಇಟ್ಟಿದ್ದಾರೆ. ಅದು ಲೇಖನ ಸಂಪಾದನೆ ಮಾಡಿದ್ರು ಡಾಕ್ಟರ್ ರಂಗನಾಥ ಕಂಠನಕುಂಟೆ ಅಂತ. ಒಟ್ಟು ವಿದ್ಯಾರ್ಥಿಗಳ ಸಾಹಿತ್ಯ ಪರಿಚಯಕ್ಕಾಗಿ 5 ಭಾಗಗಳನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಪರಿಚಯವನ್ನ ಸಿಲೆಬಸ್ ಮುಖಾಂತರ ಮಾಡ್ತಿದ್ದಾರೆ. ಇದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಿಲೆಬಸ್ ಹಂಚಿಕೊಂಡಿದೆ. ಇಂಥ ಉಪಯುಕ್ತ ಮಾಹಿತಿಗಳಿಗಾಗಿ
ವಿದ್ಯಾರ್ಥಿಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.